ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವೆ ಕ್ಷಣ ಕ್ಷಣಕ್ಕೂ ಕದನ ಏರ್ಪಡ್ತಾ ಇದೆ. ಇಸ್ರೇಲ್ನಲ್ಲಿ ಕ್ಷಿಪಣಿ ದಾಳಿಯ ದೃಶ್ಯ ಈಗ ಕನ್ನಡಿಗರೊಬ್ಬರು ಸೆರೆ ಹಿಡಿದಿದ್ದಾರೆ. ತಮ್ಮ ಮೊಬೈಲ್ನಲ್ಲಿ ಇಸ್ರೇಲ್ನಲ್ಲಿ ಕ್ಷಿಪಣಿ ದಾಳಿಯ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಮಂಗಳೂರಿನ ಮೂಡಬಿದಿರೆ ನಿವಾಸಿ ಅಮಿತ್ ಕೋಟ್ಯಾನ್ ಅವರು ತಮ್ಮ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆ ಹಿಡಿದಿದ್ದಾರೆ. ಇಸ್ರೇಲ್ನ ರನಾನ್ ಎಂಬ ಪ್ರದೇಶದಲ್ಲಿ ಇರುವ ಅಮಿತ್ ಕೋಟ್ಯಾನ್ ಅವರು ಮಿಸೈಲ್ಗಳ ದಾಳಿಯಾಗ್ತಾ ಇರುವಂಥದ್ದನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕಳೆದ 1 ವರ್ಷದಿಂದ ಅವರು ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ. ಇನ್ನು ಅಮಿತ್ ಅವರು ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಆಗುತ್ತೆ. ಬಂಕರ್ ಒಳಗಡೆ ಹೋಗೋದಕ್ಕೆ 10 ನಿಮಿಷ ಕಾಲಾವಕಾಶ ಇರುತ್ತೆ. ಸದ್ಯ ನಮ್ಮ ಪ್ರದೇಶದಲ್ಲಿ ಅಷ್ಟಾಗಿ ದಾಳಿಗಳು ಆಗ್ತಾ ಇಲ್ಲ, ಹೀಗಾಗಿ ನಾವು ಸೇಫ್ ಆಗಿ ಇದ್ದೀವಿ. ಇಸ್ರೇಲ್ನ ಸೇನೆ ಮೇಲೆ ನಮಗೆ ನಂಬಿಕೆ ಇದೆ. ಇಸ್ರೇಲ್ನಲ್ಲಿ ಇರುವ ಮೂಡಬಿದಿರೆಯ ಅಮಿತ್ ಕೋಟ್ಯಾನ್ ಅವರು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸಪ್ ಅಲ್ಲಿ ಆಗ್ಲಿ ನಮ್ಗೆ, ಮತ್ತೆ ಸೈರನ್ ಹೊಡಿತದೆ ನಮ್ಗೆ. 5-10 ನಿಮಿಷ ನಮ್ಗೆ ಟೈಮ್ ಕೊಡ್ತಾರೆ ನಮ್ಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮ್ಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮ್ಗೆ ತುಂಬಾ ನಂಬಿಕೆ ಉಂಟು, ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ಥ್ಯಾಂಕ್ ಯು. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಮಿತ್ ಕೋಟ್ಯಾನ್ ಅವರು ಮಾತನಾಡಿರುವಂಥದ್ದನ್ನು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಯಾವ ರೀತಿಯಾಗಿ ಯುದ್ಧದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಅಮಿತ್ ಕೋಟ್ಯಾನ್ ಅವರು ತಿಳಿಸಿದ್ದಾರೆ. 1 ವರ್ಷ ಆಯಿತು ಇಲ್ಲಿ ಉಳಿದುಕೊಂಡು, ಆದರೆ ಏಕಾಏಕಿ 2 ದೇಶಗಳ ನಡುವೆ ಯುದ್ಧ ಘೋಷಣೆಯಾಗತ್ತೆ. ಸದ್ಯ ಈ ಒಂದು ದಾಳಿ ಆಗೋದಕ್ಕಿಂತ ಮುಂಚೆ ಸೈರನ್ ಮೊಳಗುತ್ತೆ. 10 ನಿಮಿಷದ ಮುಂಚೆ ನಮಗೆ ಸೈರನ್ ಮೊಳಗುತ್ತೆ. 10 ನಿಮಿಷ ನಮಗೆ ಸೇಫಾಗಿ ಬಂಕರ್ಗಳಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ನಾವಿರುವಂತಹ ಜಾಗದಲ್ಲಿ ಅಷ್ಟಾಗಿ ದಾಳಿ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಸೇಫ್ ಆಗಿದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ಅದೇ ರೀತಿ ಇಸ್ರೇಲ್ನ ಸೇನೆ ಮೇಲೆ ತುಂಬ ನಂಬಿಕೆ ಇದೆ, ನಮಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ರಾತ್ರಿ ಹೊತ್ತಲ್ಲಿ ದಾಳಿ ಆಗ್ತಾ ಇರುವ ಸಂದರ್ಭದಲ್ಲಿ, ಈ ಮಿಸೈಲ್ಗಳ ದಾಳಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಖುದ್ದು ತಾವೇ ತಮ್ಮ ಮೊಬೈಲ್ನಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ಅಮಿತ್ ಕೋಟ್ಯಾನ್ ಅವರು ಸೆರೆ ಹಿಡಿದಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ಫೇಕ್ ವಿಡಿಯೋಗಳು. ಮ್ಯಾಕ್ಸಿಮಮ್ 100ಕ್ಕೆ 90ರಷ್ಟು ವಿಡಿಯೋಗಳೆಲ್ಲವೂ ಕೂಡ ಫೇಕು, ಸುಳ್ಳು ವಿಡಿಯೋಗಳು ಅತಿ ಹೆಚ್ಚು ಹರಿದಾಡ್ತಾ ಇದೆ. ಅದರಲ್ಲೂ ಈ ಮೊಬೈಲ್ ಗೇಮ್ನ ಕೆಲವು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ. ಆದರೆ ಯುದ್ಧದ ಪರಿಸ್ಥಿತಿ ಆ ರೀತಿ ಇರೋದಿಲ್ಲ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಅಸಲಿಗೆ ಯಾವ ರೀತಿಯಾಗಿ ಮಿಸೈಲ್ ದಾಳಿ ಆಗುತ್ತೆ ಅನ್ನುವಂತಹ ಒಂದು ವಿಡಿಯೋ. ಇದನ್ನು ಖುದ್ದು ಅಮಿತ್ ಕೋಟ್ಯಾನ್ ಅವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. TV5 ಕನ್ನಡಕ್ಕೆ ಈ ವಿಡಿಯೋ ಲಭ್ಯವಾಗಿದೆ, ನಾವು ತೋರಿಸ್ತಾ ಇದ್ದೀವಿ. ಇಸ್ರೇಲ್ನಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ ಇದು.